ಅಂದರೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಮಾಡೋದು, ಆಮೇಲೆ ರಿನ್ಯೂವಬಲ್ ಎನರ್ಜಿನ ನಮ್ಮ ಪ್ರಮೋಟ್ ಮಾಡೋದೇ ನಮ್ಮ ಮೇನ್ ಉದ್ದೇಶ. ಶೀಟ್ ಹಾಕಿದ್ರೆ ಅದ್ರ ಮೇಲೆ ಪ್ಯಾನಲ್ಸ್ ಇದೆ. ಈ ಪ್ಯಾನಲ್ಸ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ಕಂಪ್ಲೀಟ್ ಸೋಲಾರ್ ಪ್ಯಾನಲ್ಸೇ. ಫಸ್ಟು ಸ್ಟ್ರಕ್ಚರ್ ಮಾಡ್ಬಿಟ್ಟು ಅದ್ರ ಮೇಲೆ ಶೀಟ್ ಹಾಕ್ಬಿಟ್ಟು ಸರ್ ಶೀಟ್ ಬೇಕು ನಮಗೆ ಕೆಳಗಡೆ ಯುಟಿಲೈಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಹಾಕ್ಬಿಟ್ಟು ಪ್ಯಾನಲ್ಸ್ ಹಾಕಿದ್ದೀವಿ. ಪ್ಯಾನಲ್ಸ್ ಎಲ್ಲ ಇದ್ರ ಮೇಲೆ ಇದೆ, ಅದ್ರ ಮೇಲೆ ಇದೆ. ಈ ಶೀಟ್ ಮೇಲೆ ಪ್ಯಾನಲ್ಸ್ ಎಲ್ಲ ಇದಾವೆ. ಇಲ್ಲಿ 20 ಕಿಲೋವಾಟ್ ಮಾಡಿದೀವಿ. ಒಂದು 10 ಕಿಲೋವಾಟ್ ಆನ್ ಗ್ರಿಡ್, ಒಂದು 10 ಕಿಲೋವಾಟ್ ಆಫ್ ಗ್ರಿಡ್. ಅವ್ರ ಮನೆ ಯೂಸೇಜ್ಗೆ 10 ಕಿಲೋವಾಟು, ಮತ್ತೆ 10 ಕಿಲೋವಾಟ್ ಬಂದ್ಬಿಟ್ಟು ಆಫ್ ಗ್ರಿಡ್ ಅಂದರೆ ಆನ್ ಗ್ರಿಡ್ ಅಂದರೆ ಬೆಸ್ಕಾಮ್ಗೆ ಕೊಡೋ ಥರ ಮಾಡಿದ್ದಾರೆ. ಸೊ ಯಾವ ಥರ ಅಂತಂದರೆ ನಿಮಗೆ ನೋಡಿ, ಇಲ್ಲಿ ಇದ್ರ ಕನೆಕ್ಷನ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀವಿ, ರನ್ನಿಂಗಲ್ಲಿದೆ ಇವಾಗ. ಇದು ಇನ್ವರ್ಟರ್. ಇದೇನಂದರೆ ಡಿ ಸಿ ಕರೆಂಟ್, ಸೋಲಾರಿಂದ ಬರೋಂಥದ್ದೆಲ್ಲ ಡಿ ಸಿ ಕರೆಂಟ್ ಬರ್ತದೆ. ಶೀಟ್ ಹಾಕಿದ್ರೆ ಅದ್ರ ಮೇಲೆ ಪ್ಯಾನಲ್ಸ್ ಇದೆ. ಈ ಪ್ಯಾನಲ್ಸ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ಕಂಪ್ಲೀಟ್ ಸೋಲಾರ್ ಪ್ಯಾನಲ್ಸ್. ಡಿ ಸಿ ಕರೆಂಟ್ ಬಂದಾಗ ಈ ಡಿ ಸಿ ಕರೆಂಟು ಈ ಇನ್ವರ್ಟರ್ ಕಳಿಸುತ್ತೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ ಹೇಳ್ತಿದ್ದಾರೆ, ಡಿ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ. ಈ ಇನ್ವರ್ಟರ್ ಎ ಸಿ ಆಗಿ ಕನ್ವರ್ಟ್ ಮಾಡಿ ಎ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕಳಿಸುತ್ತೆ. ಇದೇನಾಗತ್ತೆ ಅಂತಂದ್ರೆ ನಿಮ್ಗೆ ಇದು ಇಲ್ಲಿಂದ ಲೈನ್ ಏನು ಹೋಗಿದೆ, ಇದು ಕರೆಂಟ್ ನಿಮ್ದೇನು ಮೀಟರ್ ಇದೆ, ಮೀಟ್ರಿಗೆ ಹೋಗ್ತಾ ಇರ್ತದೆ. ಆ ಮೀಟ್ರಲ್ಲಿ ಬೈಡೈರೆಕ್ಷನಲ್ ಮೀಟರ್ ಅಂತ ಒಂದು ಹಾಕಿರ್ತೀನಿ ಮೀಟರ್ ಪಕ್ಕದಲ್ಲೇ. ಅದು ಬಂದ್ಬಿಟ್ಟು ಎಕ್ಸ್ಪೋರ್ಟು ಇಂಪೋರ್ಟು. ನೀವು ಎಷ್ಟು ಯೂನಿಟ್ಸ್ ಎಕ್ಸ್ಪೋರ್ಟ್ ಮಾಡಿದ್ರಿ, ಎಷ್ಟು ಯೂನಿಟ್ ಇಂಪೋರ್ಟ್ ಮಾಡ್ಕೊಂಡ್ರಿ, ಆ ಥರ ಆಗುತ್ತೆ. ಎಕ್ಸಾಂಪಲು 1000 ಯೂನಿಟ್ಸ್ ನೀವು ಎಕ್ಸ್ಪೋರ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ನೀವು ಇದು ಇಂಪೋರ್ಟ್ ಮಾಡ್ಕೊಂಡಿದ್ದು 1000 ಯೂನಿಟ್ಸ್ ಅಂದರೆ ನಿಮ್ಮ ಮಿನಿಮಮ್ ಬಿಲ್ ಮಾತ್ರ ಕಟ್ಟಬೇಕಾಗತ್ತೆ. ಇನ್ ಕೇಸ್ ನೀವು ಎಕ್ಸ್ಪೋರ್ಟ್ ಮಾಡಿ 1200, ನೀವು ಕಟ್ಟಿದ್ದು, ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದು 1000 ಯೂನಿಟ್ಸ್ ಅಂದರೆ 200 ಯೂನಿಟ್ಸ್ ಇಂಟು ₹3.80 ಹಂಗೆ ನಿಮ್ಮ ಅಕೌಂಟ್ ಬರುತ್ತೆ. ಅದು ಅಕೌಂಟ್ಗೆ ಯಾವ ಥರ ಬರುತ್ತೆ ಅಂತಂದರೆ, ನಾವು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಮಾಡಿರ್ತೀವಿ, PPA ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ. ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ, ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೊಗೊಂಡು, ಕ್ಯಾನ್ಸಲ್ ಚೆಕ್ ಎಲ್ಲ ತೊಗೊಂಡು ಈ ಬೆಸ್ಕಾಮಲ್ಲಿ ಸಬ್ಮಿಟ್ ಮಾಡಿರ್ತೀವಿ. ಸೊ ನೀವು ಅಕೌಂಟ್ ಡೀಟೇಲ್ಸ್ ಅಲ್ಲಿರ್ತದೆ. ಸೊ ಎಕ್ಸಸ್ ಆದರೆ ನಿಮಗೆ ಕೊಡ್ತಾರೆ, ನೀವು ಎಕ್ಸಸ್ ಯೂಸ್ ಮಾಡಿದ್ರೆ ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ. ಈ ಥರ ಇರ್ತದೆ. ಇದೇನಂದರೆ ಈ ಮನೆ, ಇದು ದೊಡ್ಡ ಮನೆ, ಇದು ಬಂದ್ಬಿಟ್ಟು 40-60 4 ಫ್ಲೋರ್ ಇದೆ. ಒಬ್ಬರೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇದು. ಈ ಮನೆಗೆ ಏನಿಲ್ಲ ಅಂದ್ರೂ ₹15,000 ಕರೆಂಟ್ ಬಿಲ್ ಬರ್ತದೆ. ಸೊ ಇವಾಗ ಏನಂದರೆ ಕಂಪ್ಲೀಟ್ಲಿ ಝೀರೋ, ಅವ್ರಿಗೆ ದುಡ್ಡು ವಾಪಸ್ ಬರ್ತದೆ. ಸೊ ಆ ಥರ ಇರೋದ್ರಿಂದ ಇದೇನಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈ ಬಿಲ್ಡಿಂಗಲ್ಲಿ ನಿಮಗೆ ಸಮ್ ಕ್ರೋರ್ಸ್ ಖರ್ಚು ಮಾಡಿಬಿಟ್ಟು ಇದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಕಟ್ಟಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ನಿಮಗೆ ಏನೇ ತೊಗೊಂಡಿದ್ರು, ಏನೇ ಮಾಡಿದ್ರು, ಇಟಾಲಿಯನ್ ಮಾರ್ಬಲ್ 2000-3000 ಸ್ಕ್ವೇರ್ ಫೀಟ್ ಕೊಟ್ಟು ತೊಗೊಂಡಿದ್ರು ನಿಮ್ಗೇನಾಗತ್ತೆ ಅಂತಂದರೆ ಅದಕ್ಕೆ ಮೇಂಟೆನೆನ್ಸ್ ಇರ್ತದೆ ಹೊರತು ರಿಟರ್ನ್ಸ್ ಯಾವುದು ಕೊಡೋಲ್ಲ. ಈ ಬಿಲ್ಡಿಂಗಲ್ಲಿ ರಿಟರ್ನ್ಸ್ ಕೊಡೋವಂಥದ್ದು ನಮ್ದೊಂದೇ. 25 ವರ್ಷಗಳ ಕಾಲ ಅಗ್ರಿಮೆಂಟ್ ಆಗಿರ್ತದೆ ಬೆಸ್ಕಾಂ ಜೊತೆ. ಯೂನಿಟ್ ರೇಟ್ ಇವಾಗ ₹9 ಇದೆ ಅಂತ ತಿಳ್ಕೊಳ್ಳಿ, ಅದು ₹100 ಆದರೂ ಟೆನ್ಷನ್ ಇಲ್ಲ. ಯೂನಿಟ್ ಟು ಯೂನಿಟ್, ಇವಾಗ 1000 ಯೂನಿಟ್ಸ್ ಎಕ್ಸ್ಪೋರ್ಟ್ ಮಾಡಿಕೊಟ್ರೆ 1000 ಯೂನಿಟ್ಸ್ ನಾವು ಯೂಸ್ ಮಾಡ್ಕೋಬೋದು. ಆ ಥರ ಇದ್ದಾಗ ಇವರಿಗೆ ಏನಂದರೆ 25 ಇಯರ್ಸಲ್ಲಿ ಅವರಿಗೆ ತುಂಬಾ ಇನ್ಕಮ್ ಜಾಸ್ತಿ ಬರುತ್ತೆ. ಜೊತೆಗೆ 4 to 5 ಇಯರ್ಸಲ್ಲಿ ಅವ್ರು ರಿಟರ್ನ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ಆ ರಿಟರ್ನ್ಸ್ 4 to 5 ಇಯರ್ಸಲ್ಲಿ ಬಂದ್ಬಿಡುತ್ತೆ. ಇದು ಒಳ್ಳೆ ಇನ್ವೆಸ್ಟ್ಮೆಂಟು. ಆಮೇಲೆ ಗುಡ್ ಕಾಸ್ ಅಂದರೆ ಗ್ರೀನ್ ಎನರ್ಜಿನ ಯೂಸ್ ಮಾಡ್ತಾ ಇದ್ದಂಗೆ ಆಗುತ್ತೆ. ಆಮೇಲೆ ಸೊಸೈಟಿಗೆ ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನು ಅಂದರೆ ಎಕ್ಸಸ್ ಏನಾಗುತ್ತೆ ಅದು ಬಂದ್ಬಿಟ್ಟು ಇದಾಗುತ್ತೆ. ಸೊ ಈ ಥರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ್ರಿಂದ ಒಂದು ಸಲ ಯಾರೇ ಆಗಲಿ ಯೋಚನೆ ಮಾಡ್ತೀರಾ. ಈ ರೇಟ್ಸ್ ಎಲ್ಲ ತುಂಬ ಕಡಿಮೆ ಆಗಿರೋದ್ರಿಂದ ಮೋದಿಯವರು 5% GST ಮಾಡಿದರೆ 12% ಇದ್ದಿದ್ದು. ಸೊ ಹಂಗಾಗಿ ಏನಂತಂದರೆ ಇದನ್ನು ಯಾರು ಬೇಕಂದ್ರೆ ಯೂಸ್ ಮಾಡ್ಬೋದು. ತುಂಬ ರೇಟ್ ಕಡಿಮೆ ಆಗಿರೋದ್ರಿಂದ ಯಾರು ಬೇಕಂದ್ರೆ ಯೂಸ್ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಅವ್ರವ್ರ ಮನೆಗೆ ಅಟ್ಲೀಸ್ಟ್ ಅವ್ರ ಕನ್ಸಂಪ್ಷನ್ಗೆ ಎಷ್ಟು ಬೇಕೋ ಅಷ್ಟಾದರೂ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಈ 2003ರಿಂದ ನಾನು ಈ ಬಿಸ್ನೆಸ್ ಮಾಡ್ತಾ ಇರೋದು. ಇದು ಬಿಸ್ನೆಸ್ ಅನ್ನೋದಕ್ಕಿಂತ ಸೋಷಿಯಲ್ ಕಾಸ್ ಇಟ್ಕೊಂಡು ನಾನು ಮಾಡ್ತಾ ಇರೋದು. ಯಾಕಂತಂದರೆ ಎಕ್ಸಾಂಪಲ್ ನಿಮಗೆ ₹3,30,000 ಇತ್ತು 1 ಕಿಲೋವ್ಯಾಟು. ₹3,30,000 ಇದ್ದಾಗ ಮೇಜರ್ ದೊಡ್ಡ ಪ್ರಾಜೆಕ್ಟ್ ಅಂದರೆ 5 ಕಿಲೋವ್ಯಾಟ್ ಅಂತ ನಾವು ಮಾಡ್ತಾಯಿದ್ವಿ. 5 ಕಿಲೋವ್ಯಾಟ್ ಒಂದು ತಿಂಗಳಿಗೆ ಮಾಡ್ತಾಯಿದ್ವಿ. ಇವತ್ತು 800ರಿಂದ 1000 ಕಿಲೋವ್ಯಾಟ್ ಮಾಡ್ತಾಯಿದ್ವಿ. ಸೊ ಜನಕ್ಕೆ ಅವೇರ್ನೆಸ್ ಅಷ್ಟು ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ಎಲ್ಲರೂ ಸೋಲಾರ್ಗೆ ಹೋಗೋದು ತುಂಬ ಒಳ್ಳೆಯದು. ನಮ್ಮ ಹತ್ರನೇ ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ, ಯಾರ ಹತ್ರದ ಮಾಡಿಸಿ. ಯಾವುದೇ ಮನೆಗಾಗಲಿ ಕನ್ಸಂಪ್ಷನ್ ಇದೆ ಅಂತಂದರೆ ಮನೆಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟೀಸ್ ಇರ್ಬೋದು, ಎನಿಥಿಂಗ್, ಹಾಸ್ಪಿಟಲ್ಸು, ಹೋಟೆಲ್ಸು, ರೆಸಾರ್ಟ್ಸು ಎಲ್ಲದಕ್ಕೂ ನೀವು ಸೋಲಾರ್ಗೆ ಹೋಗೋದು ಬೆಟರ್. ನೀವು ಇನ್ನೊಂದು ನೋಡ್ಬೋದು, ಅಲ್ಲಿ ಒಂದು ಮನೆ ಕಾಣ್ತಾ ಇದೆ ನೋಡಿ, ಈ ದೊಡ್ಡ ಮನೆ, ಈಗ ಲಾನ್ ಎಲ್ಲ ಇದೆಲ್ಲ,
ಆ ಮನೆ ನೋಡ್ತಾರೆ, ಅದ್ರ ಮೇಲೆ ಪ್ಯಾನಲ್ಸ್ ಹಾಕಿದ್ವಿ, ನಾವೇ ಸೋಲಾರ್ ಹಾಕಿರೋದು. ಅವ್ರದ್ದು ಜೊತೆಗೆ ಮನೆಗೆ ಜೊತೆಗೆ ರೆಸಾರ್ಟಿಗೆ ಬಂದ್ಬಿಟ್ಟು 50 ಕಿಲೋವಾಟ್ ಸೋಲಾರ್ ಮಾಡಿದ್ದೀವಿ. ಸೊ ಅವ್ರ ಕರೆಂಟ್ ಬಿಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇವಾಗ ಝೀರೋ ಆಗ್ಬಿಟ್ಟಿದೆ. ರೆಸಾರ್ಟಿಗೆ ಒಂದು 60,000 70,000 ಕರೆಂಟ್ ಬಿಲ್ ಬರ್ತಾ ಇತ್ತು, ಈಗ ಕಂಪ್ಲೀಟ್ಲಿ ಝೀರೋ ಆಗ್ಬಿಟ್ಟಿದೆ. ಸೊ ಈ ಏರಿಯಾದಲ್ಲಿ ನೀವು ನೋಡ್ಕೊಂಡ್ರೆ, ಇಲ್ಲಿ ನೋಡ್ಕೊಂಡ್ರೆ ನೀವು 5-6 ಪ್ರಾಜೆಕ್ಟ್ ಇಲ್ಲೇ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ. ಸೊ ಆದ್ರಿಂದ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೋಲಾರ್ಗೆ ಹೋಗಿ, ಗೋ ಗ್ರೀನ್ ಗೋ ಸೋಲಾರ್. ಈ ಬೆಸ್ಕಾಂ ವರ್ಕ್ ಸಂಬಂಧಪಟ್ಟಿದ್ದೆಲ್ಲ ನೀವೇ ಮಾಡೋದು ಇಲ್ಲ ಮನೆಯವರೇ ಮಾಡಬೇಕಾಗುತ್ತಾ? ಕಂಪ್ಲೀಟ್ ಬೆಸ್ಕಾಂ ವರ್ಕ್ಸ್ ಏನೆಲ್ಲ ಇದೆ ಅದೆಲ್ಲ ಕಂಪ್ಲೀಟ್ ನಾವೇ ಮಾಡ್ಕೊಡ್ತೀವಿ. ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇಂದ ಹಿಡಿದು ಇದೆಲ್ಲ ಏನು ಮೀಟರ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ನಾವೇ ಮಾಡ್ಕೊಡ್ತೀವಿ. ಒಂದ್ಸಲಿ ನಮಗೆ ಪ್ರಾಜೆಕ್ಟ್ ಕೈ ಕೊಟ್ರೆ ಅವರು ಒಂದು ಈವನ್ ನಟ್ಟು ಬೋಲ್ಟು ಸ್ಪೂನು ನಾವು ಇಸ್ಕೊಂಡಿದ್ದಿಲ್ಲ, ಅವ್ರ ಹತ್ರ ಇಸ್ಕೊಂಡಿಲ್ಲ. ಅದೆಕ್ಸ್ಟ್ರಾ ಇದೆಕ್ಸ್ಟ್ರಾ ಅಂತ ಏನು ಇರೋದಿಲ್ಲ. ಏನಕ್ಕೆ ಅಂತಂದರೆ ನಾವು ಅಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ನನಗೆ ಕನ್ನಡಪ್ರಭ ಮತ್ತು ಸುವರ್ಣ ಚಾನಲ್ ಅವರು ರಿನ್ಯೂಬಲ್ ಎನರ್ಜಿ ಇದ್ರ ಬಗ್ಗೆ ನಾವು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿರೋದ್ರಿಂದ ಅವರು ನನಗೆ ದುಬೈ ಕರ್ಕೊಂಡು ಹೋಗ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಬೇಕಂತಂದ್ರೆ ನಿಮಗೆ ಅದನ್ನು ನಿಮಗೆ ತೋರಿಸ್ತೀನಿ, ಇದು ಮಾಡ್ತೀನಿ. ಏನಕ್ಕೆ ಅಂತಂದರೆ ನಾವು ಕಸ್ಟಮರ್ ಜೊತೆ ಯಾವ ಥರ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತೀವಿ. ಯಾವುದೇ ಬಿಲ್ಡಿಂಗ್ ಹೋಗ್ಬಿಟ್ಟು ನಾವು ಸೋಲಾರ್ ಹಾಕ್ಸಿ ಅಂತೀವಿ, ಯಾವತ್ತೂ ಕೇಳಕ್ಕೆ ಹೋಗಲ್ಲ. ರೀಸನ್ ಏನಕ್ಕೆ ಅಂತಂದರೆ ಬರೀ ರೆಫರೆನ್ಸಲ್ಲೇ ನಾವು ವರ್ಕ್ ಮಾಡ್ತೀವಿ. ಇವಾಗ ಈ ಸರ್ ಡಾಕ್ಟರ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಈ ಸರ್ ಏನಿದ್ದಾರೆ, ಇವ್ರ ಮನೆಗೆ ಹಾಕಿದ್ರಲ್ಲ, ಇವರೇ ಬೇರೆ ರೆಫರೆನ್ಸ್ ನಮಗೆ ಕೊಟ್ಟಿದ್ದಾರೆ. ಅದೇ ಥರ ರೆಫರೆನ್ಸ್ ಅಂತ ಹೋಗ್ತೀವಿ. ನಿಮಗೆ ಆಗಿರಲಿ, ನೀಟಾಗಿ ಮಾಡಿಕೊಟ್ರೆ ಡೆಫಿನೆಟಾಗಿ ನೀವು ರೆಫರೆನ್ಸ್ ಕೊಡ್ತೀರಾ. ಸೊ ಅದಕ್ಕೋಸ್ಕರ ನಾವು ರೆಫರೆನ್ಸಲ್ಲೇ ವರ್ಕ್ ಮಾಡ್ತೀವಿ. ಬೇರೆ ಏನಾದ್ರು ಡೌಟ್ ಇದೆ ಸರ್? ಸರ್, ಇವಾಗ ಇದು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ನಾವು ಇಲ್ಲೇ ಬಂದು ನೋಡ್ಬೇಕಾ ಇನ್ವರ್ಟರ್ನ, ಇಲ್ಲ ಹೇಗೆ? ನೋಡಿ ಸರ್, ಇದು ಇನ್ವರ್ಟರ್ ಇದೆಯಲ್ಲ, ಇದು ಇನ್ವರ್ಟರ್ ಅಲ್ಲಿ ಒಂದು ಡಾಂಗಲ್ ಫಿಕ್ಸ್ ಆಗಿರ್ತದೆ. ಇದರಲ್ಲಿ ಏನಾಗುತ್ತೆ, ನಿಮ್ಮ ಮೊಬೈಲ್ ಇದೆಯಲ್ಲ, ನಿಮ್ಮ ಮೊಬೈಲ್ಗೆ ಒಂದು ಆ್ಯಪ್ ಇದು ಮಾಡ್ಕೊಡ್ತೀವಿ, ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ತೀವಿ. ನೀವೇನಂದ್ರೆ ಇವತ್ತು ಈ ಡೇ ಅಂದರೆ ಇವತ್ತು ಎಷ್ಟು ಜನ್ರೇಷನ್ ಆಗಿದೆ, ಈಗ 12 o'clock ಆಗಿದೆ, 12 o'clock ಎಷ್ಟು ಜನ್ರೇಷನ್ ಆಗಿದೆ, ಸಾಯಂಕಾಲದಷ್ಟಿಗೆ ಎಷ್ಟು ಜನ್ರೇಷನ್ ಆಗಿದೆ, ಈ ಮಂತ್ ಎಷ್ಟು ಜನ್ರೇಷನ್ ಆಗಿದೆ, ಈ ಇಯರ್ ಎಷ್ಟು ಜನ್ರೇಷನ್ ಆಗಿದೆ, ನಿಮ್ಮ ಫೋನಲ್ಲೇ ನೀವು ನೋಡ್ಕೋಬೋದು. ಇವಾಗ CC ಕ್ಯಾಮ್ರಾದಲ್ಲಿ ಹೇಗೆ ನೋಡ್ತೀವೋ ಅದೇ ಥರ ನೋಡ್ಕೋಬೋದು. ನೀವು ಅವ್ರ ಮೊಬೈಲಲ್ಲೇ ನೋಡ್ಕೋಬೋದು.